ಭರ್ತೃಹರಿ ತಮ್ಮ ನೀತಿ ಶತಕದಲ್ಲಿ ತಿಳಿಸಿದ ಕರ್ಮದ ಪ್ರಶಂಸೆ. ದೈವವು ಕರ್ಮವನ್ನು ಅನುಸರಿಸಿಯೇ ಫಲವನ್ನು ಕೊಡುವುದರಿಂದ ಕರ್ಮದ ಪ್ರಭಾವವನ್ನು ನಾವು ಇಲ್ಲಿ ನೋಡಬಹುದು. ನಾವು ಇಂದ್ರಾದಿ ದೇವತೆಗಳಿಗೆ ನಮಸ್ಕಾರ ಮಾಡೋಣವೆಂದರೆ ಆ ದೇವತೆಗಳು ಹಾಳು ವಿಧಿಯ ವಿಚರಾಗಿರುವರು. ಆದುದರಿಂದ ಆ ವಿಧಿಗೆ ವಂದಿಸೋಣವೆಂದರೆ ಆ ವಿಧಿಪುರುಷನೂ ಮಾಡಿದ್ದ ಕರ್ಮಗಳನ್ನು ಅನುಸರಿಸಿಯೇ ಫಲ ಕೊಡುವ ನಿಯಮವುಳ್ಳವ. ಹೀಗೆ ನಮಗೆ ದೊರೆಯುವ ಫಲಗಳು ಕರ್ಮಾಧೀನವೇ ಆಗಿದ್ದರೆ ಬೇರೆ ದೇವತೆಗಳೇಕೆ, ವಿಧಿ ತಾನೇ ಏಕೆ ಬೇಕು? ವಿಧಿಯು ಮೀರಲಾಗದ ಭಕ್ತಿ, ದಾನ, ಧರ್ಮ ಮುಂತಾದ ಕರ್ಮಗಳಿಗೆ ನಮಸ್ಕಾರ ಮಾಡೋಣ. ಬ್ರಹ್ಮ ಏನ ಕುಲಾಲವನ್ನಿಯಮಿತೋ ಬ್ರಹ್ಮಾಂಡ ಬಾಂಡೋದರೆ ವಿಷ್ಣುರೇನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ ರುದ್ರೋ ಏನ ಕಪಾಲಪಾಣಿಪುಟಕೆ ಭಿಕ್ಷಾಟನಂ ಸೇವತೆ ಸೂರ್ಯೋ ಭ್ರಾಮ್ಯತಿ ನಿತ್ಯಮೇವ ಗಗನೆ ತಸ್ಮೈ ನಮಃ ಕರ್ಮಣೆ. ಇಲ್ಲಿ ಬ್ರಹ್ಮಾಂಡವೆಂಬ ಈ ಮಹಾಭಾಂಡದೊಳಗೆ ಕುಂಬಾರನಂತೆ ಬ್ರಹ್ಮ ಅನೇಕ ಜೀವಿಗಳ ವಸ್ತುಗಳ ನಿರ್ಮಾಣಕ್ಕಾಗಿ ನೇಮಿಸಲ್ಪಟ್ಟಿದ್ದಾನೆ. ಪ್ರಪಂಚವನ್ನೆಲ್ಲ ಪಾಲಿಸುವ ಮಹಾವಿಷ್ಣು 10 ಅವತಾರಗಳೆಂಬ ಅರಣ್ಯಗಳಲ್ಲಿ ಸಿಕ್ಕಿಬಿದ್ದು ಮಹಾ ಸಂಕಟಕ್ಕೆ ಈಡಾಗಿದ್ದಾನೆ. ಮೃತ್ಯುಂಜಯನೆನಿಸಿಕೊಂಡ ಶಿವನು ಬ್ರಹ್ಮ ಕಪಾಲವನ್ನು ಕೈಯಲ್ಲಿ ಹಿಡಿದು ಭಿಕ್ಷೆ ಬೇಡುತ್ತಿದ್ದಾನೆ. ಸರ್ವಲೋಕಗಳಿಗೂ ಜೀವಾಧಾರನಾದ ಸೂರ್ಯನೂ ನೆಲೆಯಿಲ್ಲದೆ ನಿತ್ಯವೂ ಆಕಾಶದಲ್ಲಿ ಸುತ್ತುತ್ತಲೇ ಇರುತ್ತಾನೆ. ಇವೆಲ್ಲ ಯಾರ ಪ್ರಭಾವದಿಂದ? ಇಂಥ ನಿಯಾಮಕ ರೂಪಿಯಾದ ಆ ಕರ್ಮಕ್ಕೆ ಒಂದು ದೊಡ್ಡ ನಮಸ್ಕಾರ. ಆದ್ದರಿಂದ ಸತ್ಕರ್ಮವೆಂಬ ದೇವತೆಯನ್ನು ಸೇವಿಸಿ ವಿಷಯ ಲಂಪಟತೆಯನ್ನು ಬಿಡಬೇಕು.